Hello friends, I am Shimurthy from student of Enterprise College, Nagire. Today we are discussing about topic is switch case. Switch case in C. Switch case ಯಾವ ರೀತಿ ವರ್ಕ್ ಆಗುತ್ತೆ ಅವ್ರ ಸಿಂಟ್ಯಾಕ್ಸ್ ಏನು ಮತ್ತೆ ಪ್ರೋಗ್ರಾಮ್ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ ಸರಿನಾ. ಸ್ವಿಚ್ ಕೇಸ್ ದೇ ಆರ್ ಎಸ್ substitute for a long if statement that compare a variable to several integral values. ಅಂದ್ರೆ ಸ್ವಿಚ್ ಕೇಸ್ ಅಂತಂದ್ರೆ ನಾವು ಎಷ್ಟೊಂದು ಕೇಸ್ ಕೊಡ್ತೀವಿ ಅಂದ್ರೆ ಅಲ್ಲಿ ಸ್ಟೆಪ್ ಟು ಲಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತೀವಿ, ವೇರಿಯೇಬಲ್ ಕೊಟ್ಟು ಸೆವೆರಲ್ ಇಂಟೀರಿಯಲ್ಸ್ ವ್ಯಾಲ್ಯೂ ಕೊಡ್ತಾ ಹೋಗ್ತಿದೀವಿ ಸರಿನಾ. ಈಚ್ ವ್ಯಾಲ್ಯೂಸ್ ಈಸ್ ಕಾರ್ಡ್ ಕೇಸ್, ಎಲ್ಲಾ ವ್ಯಾಲ್ಯೂಸ್ ಏನಂತ ಹೇಳ್ತೀವಿ ಅಂದ್ರೆ ನಾವು ಕೇಸ್ ಅಂತ ಹೇಳ್ತಾ ಹೋಗ್ತಿದೀವಿ ಈ ಸ್ವಿಚ್ ಕೇಸ್ ಅಲ್ಲಿ ಸರಿನಾ. ಅಂಡ್ ದ ವೇರಿಯೇಬಲ್ ಬೀಂಗ್ ಸ್ವಿಚ್ಡ್ ಆನ್ ಇಸ್ ಚೆಕ್ಡ್ ಫಾರ್ ಈಚ್ ಸ್ವಿಚ್ ಕೇಸ್, ಅಂದ್ರೆ ಎಲ್ಲಾ ಕೇಸ್ಗಳನ್ನು ಚೆಕ್ ಮಾಡ್ಕೊಂತ ಹೋಗುತ್ತೆ, ಸೀಕ್ವೆನ್ಶಿಯಲಿ ಚೆಕ್ ಮಾಡ್ತಾ ಮಾಡ್ತಾ ಹೋಗುತ್ತೆ, ಯಾವ್ದು ಕರೆಕ್ಟ್ ಇರುತ್ತೋ ಅದು ಎಕ್ಸಿಕ್ಯೂಟ್ ಮಾಡುತ್ತೆ ಸರಿನಾ. ಎ ಸ್ವಿಚ್ ಸ್ಟೇಟ್ಮೆಂಟ್ ಅಲೋಸ್ ಅ ವೇರಿಯೇಬಲ್ ಟು ಬಿ ಟೆಸ್ಟೆಡ್ ಫಾರ್ ಈಕ್ವಲಿಟಿ ಅಗೇನ್ಸ್ಟ್ ಲೀಸ್ಟ್ ಆಫ್ ವ್ಯಾಲ್ಯೂಸ್. ಅಂದ್ರೆ ಸ್ಟೇಟ್ಮೆಂಟ್ ಅಂದ್ರೆ ಯಾವ ರೀತಿ ಅಂದ್ರೆ ವೇರಿಯೇಬಲ್ಸ್ ನ ಈಕ್ವಲ್ ಟೆಸ್ಟ್ ಮಾಡ್ತಾ ಹೋಗುತ್ತೆ ಸರಿನಾ. ಈಕ್ವಲ್ ಟೆಸ್ಟ್ ಮಾಡ್ಕೊಂಡು ಲೀಸ್ಟ್ ಆಫ್ ದ ವ್ಯಾಲ್ಯೂಸ್ ನ ಟೆಸ್ಟ್ ಮಾಡುತ್ತೆ ಸರಿನಾ. ಫಾಲೋಯಿಂಗ್ ಆರ್ ದಿ ಸಮ್ ಆಫ್ ದಿ ರೂಲ್ಸ್ ದಟ್ ವಿ ನೀಡ್ ಟು ಫಾಲೋ ವೈಲ್ ಯೂಸಿಂಗ್ ದ ಸ್ವಿಚ್ ಕೇಸ್. ಅಂದ್ರೆ ಫಾಲೋಯಿಂಗ್ ಇಲ್ಲಿರೋ ಕೆಳಗಿರುವಂತಹ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗಿದೆ ಸ್ವಿಚ್ ಕೇಸ್ ಒಳಗಡೆ. ಇನ್ ಎ ಸ್ವಿಚ್ ಸ್ಟೇಟ್ಮೆಂಟ್ ದ ಕೇಸ್ ವ್ಯಾಲ್ಯೂ ಮಸ್ಟ್ ಆಫ್ ದಿ ಕ್ಯಾರೆಕ್ಟರ್ ಅಂಡ್ ಇಂಟ್ ಟೈಪ್. ಅಂದ್ರೆ ಸ್ಟೇಟ್ಮೆಂಟ್ ಯಾವ ರೀತಿ ಇರ್ಬೇಕಂದ್ರೆ ಕ್ಯಾರೆಕ್ಟರ್ ಆಗಿರ್ಬೇಕು ಇಲ್ಲ ಇಂಟೆಜರ್ ಟೈಪ್ ಆಗಿರ್ಬೇಕು ಡೇಟಾ ಟೈಪ್ ಅಲ್ಲಿ ಸರಿನಾ. ದೇರ್ ಕ್ಯಾನ್ ಬಿ ಒನ್ ಆರ್ ಎನ್ ನಂಬರ್ ಆಫ್ ಕೇಸಸ್. ಅಂದ್ರೆ ನಾವು ಒಂದು ಕೇಸ್ ಬೇಕಾದ್ರೆ ಕೊಡ್ಬೋದು, ಎನ್ ಅಂದ್ರೆ ಎಷ್ಟು ಬೇಕಾದ್ರೂ ಕೇಸಸ್ ನ ನಾವು ಕೊಡ್ಬೋದು. ದ ವ್ಯಾಲ್ಯೂ ಇನ್ ಕೇಸ್ ಮಸ್ಟ್ ಬಿ ಯೂನಿಕ್. ಅಂದ್ರೆ ದ ವ್ಯಾಲ್ಯೂ ನಾವ್ ಏನ್ ಕೊಡ್ತೀವಿ ವ್ಯಾಲ್ಯೂ ಅದು ಯೂನಿಕ್ ಆಗಿರ್ಬೇಕು. ಅಂದ್ರೆ ಒಂದು ಇವಾಗ ನಾವೇನಾದ್ರೂ ಒಂದ್ ಕೊಟ್ಟಿವಿ ಅಂದ್ರೆ ಅದೇ ಮತ್ತೆ ಇನ್ನೊಂದ್ ಕೇಸ್ ಹತ್ರ ರಿಪೀಟ್ ಆಗಿರ್ಬೋದು. ಇವಾಗ ಏನಾಗುತ್ತೆ ಅಂತಂದ್ರೆ ಎರರ್ ಪ್ರಿಂಟ್ ಆಗೋದು ಮತ್ತೇನೇನೋ ಆಗೋದು, ಗಾರ್ಬೇಜ್ ಅಲ್ಲಿ ಏನೇನೋ ಆಗುತ್ತೆ ಸರಿನಾ. ದ ವ್ಯಾಲ್ಯೂ ಇನ್ ದಿ ಕೇಸ್ ಮಸ್ಟ್ ಬಿ ಯೂನಿಕ್, ಅಂದ್ರೆ ಯೂನಿಕ್ ಆಗಿ ಇರಬೇಕು ಸರಿನಾ. ಈಚ್ ಸ್ಟೇಟ್ಮೆಂಟ್ ಆಫ್ ದಿ ಕೇಸ್ ಕ್ಯಾನ್ ಹ್ಯಾವ್ ಎ ಬ್ರೇಕ್ ಸ್ಟೇಟ್ಮೆಂಟ್, ಇಟ್ ಈಸ್ ಆಪ್ಷನಲ್. ಅಂದ್ರೆ ಎಲ್ಲಾ ಕೇಸಸ್ ಗಳಿಗೆ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂತಂದ್ರೆ ನಾವು ಬ್ರೇಕ್ ಕೊಡ್ಲಿಲ್ಲ ಅಂತಂದ್ರೆ ಇವಾಗ 5 ಕೇಸಸ್ ಇದೆ ಅಂದ್ರೆ ನಾವು ಫಸ್ಟ್ನೇದಕ್ಕೆ ಬ್ರೇಕ್ ಕೊಟ್ಟಿವಿ ಅಂತಂದ್ರೆ ಫಸ್ಟ್ನೇದು ಟ್ರೂ ಇತ್ತಂದ್ರೆ ಅದು ಎಕ್ಸಿಕ್ಯೂಟ್ ಆಗಿ ನಿಂತ್ಕೊಳ್ಳುತ್ತೆ. ಅದೇನಾದ್ರು ಫಾಲ್ಸ್ ಇತ್ತು ಅಂತಂತಂದ್ರೆ ನಾವೇನಾದ್ರೂ ಬಿಟ್ವಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಯಾವ ಕೇಸ್ ಇರುತ್ತೋ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಬ್ರೇಕ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ ಇಲ್ಲಿ ಸರಿನಾ. ದ ಡಿಫಾಲ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಆಪ್ಷನಲ್. ಅಂದ್ರೆ ಎಲ್ಲಾ ಕೇಸಸ್ಗಳು ತಪ್ಪಿತ್ತು ಅಂತಂದ್ರೆ ನಾವು ಕೊನೆಗೆ ಏನಂತ ಕೊಡ್ತೀವಿ ಡಿಫಾಲ್ಟ್ ಕೇಸ್, ಅಂದ್ರೆ ಎಂಡ್. ನಾವು ಅದೇನು ಇವೇನು ಇಲ್ಲ ಅಂತಂದ್ರೆ ಡಿಫಾಲ್ಟ್ ಕೇಸ್ ನ ಪ್ರಿಂಟ್ ಮಾಡು ಅಂತ ಹೇಳ್ತೀವಿ. ಅಂದ್ರೆ ಅದು ಆಪ್ಷನಲ್ ಆಗಿ ಇರುತ್ತೆ. ಸ್ವಿಚ್ ಕೇಸ್ ಇಂದು ಸಿಂಟ್ಯಾಕ್ಸ್ ನೋಡೋದಾದ್ರೆ ನೀವು ಇಲ್ಲಿ ಸ್ವಿಚ್ ಕೇಸ್ ನಾವು ಎಕ್ಸ್ಪ್ರೆಷನ್ ಕೊಡ್ತೀವಿ. ಸ್ವಿಚ್ ಅಂದ್ರೆ ಇಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀವಿ, ಇಲ್ಲಿ ಕೇಸ್ ಅನ್ನು ಸ್ಟೇಟ್ಮೆಂಟ್ ಇಲ್ಲ ಕೊಡ್ತಾ ಇರ್ತೀವಿ ನೋಡ್ಬೋದು, ಬ್ರೇಕ್ ಈ ರೀತಿ ಕೊಡ್ತಾ ಇರ್ತೀವಿ. ಇಲ್ಲಿ ಲಾಸ್ಟಿಗೆ ಡಿಫಾಲ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಸರಿನಾ. ಇದ್ರ ಮೇಲೆ ಸ್ಯಾಂಪಲ್ ಪ್ರೋಗ್ರಾಮ್ ಮಾಡಿದ್ರೆ ಗೊತ್ತಾಗುತ್ತೆ ಸರಿನಾ. ಇಲ್ಲಿ ನೋಡ್ಬೋದು ನಾವು ಓವೆಲ್ ಅಥವಾ ಕಾನ್ಸನೆಂಟ್ ಅಂತ ಪ್ರಿಂಟ್ ಮಾಡೋಕ್ಕೆ ನಾವು ಸ್ವಿಚ್ ಕೇಸ್ ನ ಯೂಸ್ ಮಾಡ್ತಾ ಇದ್ದೀನಿ ಸರಿನಾ. ಎಂಟರ್ ದ ಕ್ಯಾರೆಕ್ಟರ್ ಅಲ್ಲಿ ತಗೊಂಡಿದ್ದೀನಿ ಸರಿನಾ. ಕ್ಯಾರೆಕ್ಟರ್ ಸಿ ನಾನು ಇಲ್ಲಿ ಕಂಡೀಷನ್ ಹಾಕಿನಿ. ಕಂಡೀಷನ್ ಸಿ ಇಲ್ಲಿ ಮೇಲ್ಗಡೆ ಕಂಡೀಷನ್ ಹಾಕಿ ಈ ಸಿ ನ ನಾನು ಸ್ವಿಚ್ ಕೇಸ್ ಅಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಸರಿನಾ. ಇವೆಲ್ಲ ಕೇಸಸ್ಗಳು ಇಲ್ಲಿ ಯಾವ ಕೇಸಸ್ ಇದೆ ಅಂತ ಕೇಸಸ್ ಇವೆಲ್ಲ ಎ ಐ ಒ ಯು ಅನ್ನೋದು ಓವೆಲ್ಸ್. ಇವೆಲ್ಲ ಇದೇನಾದ್ರೂ ಆಗಿತ್ತು ಅಂತಂದ್ರೆ ಪ್ರಿಂಟ್ ಎಫ್ ನಲ್ಲಿ ಇವು ಓವೆಲ್ ಅಂತ ಪ್ರಿಂಟ್ ಮಾಡುವಂತ ನಾನು ಇದು ಕೇಳ್ತಾ ಇದೀನಿ ಸರಿನಾ. ಡಿಫಾಲ್ಟ್ ಇವ್ ಯಾವ ಆಗಿಲ್ಲ ಅಂತಂದ್ರೆ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಸಿ ಇಸ್ ಕಾನ್ಸನೆಂಟ್. ಅಂದ್ರೆ ಓವೆಲ್ಸ್ ಆಗಿರ್ಲಿಲ್ಲ ಅಂದ್ರೆ ಕಾನ್ಸನೆಂಟ್ ಅಂತ ಪ್ರಿಂಟ್ ಮಾಡು ಅಂತ ಹೇಳ್ತಿದೀವಿ. ನೋಡ್ಬೋದು ಇಲ್ಲಿ ನಾನು ಬ್ರೇಕ್ ಅಂತ ಕೊಟ್ಟೆ, ಓವೆಲ್ ಆಗಿದ್ರೆ ಬ್ರೇಕ್ ಕೊಡ್ತೀನಿ. ನಾವೇನಂದ್ರೆ ಬ್ರೇಕ್ ತಗದೆ ಅಂದ್ರೆ ಇದು ಸಿ ನಾನು ಇವಾಗ ಎ ಇ ಐ ಒ ಯು ಇದು ಬಿಟ್ಟು ಇವಾಗ ಜಿ ಅಂತ ಕೊಟ್ಟೆ. ಜಿ ಅನ್ನೋದು ಕಾನ್ಸನೆಂಟ್ ಸರಿನಾ. ಬೇಡ ಎ ಅನ್ನೋದು ಓವೆಲ್. ಎ ಅಂತ ಕೊಟ್ಟು ಓವೆಲ್ ಅಂತ ಪ್ರಿಂಟ್ ಮಾಡಿ ನೆಕ್ಸ್ಟ್ ಪರ್ಸೆಂಟೇಜ್ ಸಿ ಇಸ್ ಕಾನ್ಸನೆಂಟ್ ಅಂತ ಅದನ್ನು ಕೂಡ ಪ್ರಿಂಟ್ ಆಗುತ್ತೆ. ಬ್ರೇಕ್ ಕೊಡ್ಲಿಲ್ಲ ಅಂದ್ರೆ ನಾ ಬ್ರೇಕ್ ಕೊಟ್ಟಿರೋದಕ್ಕೆ ಅದು ಅಲ್ಲಿಗೆ ಸ್ಟಾಪ್ ಆಗಿ ಓವೆಲ್ ಅಂತ ತೋರಿಸುತ್ತೆ. ಈ ಪ್ರೋಗ್ರಾಮ್ ನ ರನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ನೋಡ್ಬೋದು ನಾನು ಇಲ್ಲಿಗೆ ಎ ಕೊಡ್ತೀನಿ. ಎ ಅಂದ್ರೆ ಓವೆಲ್ ಅಂತ ಪ್ರಿಂಟ್ ಆಗಿದೆ ಸರಿನಾ. ನಾನೇನಾದ್ರೂ ಬ್ರೇಕ್ ಕೊಡ್ಲಿಲ್ಲ ಅಂತಂದ್ರೆ ನೋಡ್ಬೋದು ಇಲ್ಲಿ ಬ್ರೇಕ್ ತೆಗೆದು ಒಂದ್ಸತಿ ಹೇಳ್ತೀನಿ. ಎ ಕೊಟ್ಟೆ ನೋಡ್ಬೋದು ಇಲ್ಲಿ ಎ ಅನ್ನೋದು ಓವೆಲ್ ಅಂತಾನು ಪ್ರಿಂಟ್ ಆಗಿದೆ ಮತ್ತೆ ಕಾನ್ಸನೆಂಟ್ ಅಂತಾನು ಪ್ರಿಂಟ್ ಆಗಿದೆ. ಯಾಕೆ ಅಂತಂದ್ರೆ ನಂಗೆ ಕಂಟಿನ್ಯೂಸ್ ಆಗಿ ಸೀರಿಯಲ್ ವೈಸ್ ತಗೋತಾ ಹೋಗುತ್ತೆ, ಅದು ರೀಡ್ ಮಾಡ್ತಾ ಹೋಗುತ್ತೆ ನಾವು ಬ್ರೇಕ್ ಕೊಡ್ಲಿಲ್ಲ ಅಂದ್ರೆ. ಅದಕ್ಕಾಗಿ ನಾವು ಬ್ರೇಕ್ ಕೊಡ್ತೀವಿ ಸರಿನಾ. ನೆಕ್ಸ್ಟ್ ನೋಡ್ಬೋದು ಓವೆಲ್ ಅಂತ ಆಯ್ತು ಮತ್ತೆ ಕಾನ್ಸನೆಂಟ್ ಅಂತ ಹೇಳಿ ಒಂದು ಮತ್ತೊಂದು ಪ್ರಿಂಟ್ ಮಾಡೋಣ. ಜಿ ಅಂತ ಕೊಡ್ತೀನಿ. ಈಗ ಜಿ ಇಸ್ ಎ ಕಾನ್ಸನೆಂಟ್
ಸರಿನಾ? ಇದು ಇವತ್ತಿನ ಕ್ಲಾಸ್ ಆಗಿತ್ತು ಸ್ವಿಚ್ ಕೇಸ್ ಬಗ್ಗೆ. ಥ್ಯಾಂಕ್ ಯು ಗೈಸ್.